ಸೊ a into e power mx plus b into e power nx ಹೀಗೆ ಕೊಟ್ಟಿದ್ದಾರೆ. ಆದರೆ ನಾನು ನಿಮಗೆ ಎಚ್ಚರಿಕೆ ಕೊಡ್ತೀನಿ, ಈ ಪ್ರಾಬ್ಲಮ್ ಬಂದ್ರೆ ಬೇರೆ ಪ್ರಾಬ್ಲಮ್ ಅನ್ನ ಹೇಗ್ ಮಾಡಿದ್ವಿ, ರಿಅರೇಂಜ್ ಮಾಡಿದ್ವಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ವಿ, ಇದನ್ನ ಏನನ್ನು ಮಾಡಬೇಡಿ. If you have got exponential function, the given question, then don't rearrange. Direct, you find out dy by dx, d2y by dx square. Substitute in the LHS of the problem. Alva? So, ಹಾಗೆ ಮಾಡಿದಾಗ ಎಲ್ಲ ಕ್ಯಾನ್ಸಲ್ ಆಗಬೇಕು. ಫೈನಲ್ ಆನ್ಸರ್ ಏನ್ ಬರಬೇಕು ನಿಮಗೆ ಗೊತ್ತೇ ಇದೆ. ನಿಮ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಅದೇ ನಂಬರ್ ಬರುತ್ತಲ್ವಾ? ಅಂದ್ರೆ ನಾನು ಖುಷಿಯಿಂದ ಹೇಳ್ತಿದ್ದೀನಿ, 2 0 ಬರುತ್ತೆ, ಆದ್ರೆ ಹಿಂದೆ 1 ಬರುತ್ತೆ ಅಂತ. ಸೊ 100 ತಗೋತೀರಾ ಅಂತಂದ್ರೆ ಇದನ್ನ ಮರಿಬೇಡಿ. ಇಲ್ಲಿ ನಾನು ನಿಮ್ಗೆ ಏನ್ ಹೇಳ್ತಿದ್ದೀನಿ ಅಂದ್ರೆ ಗಮನದಲ್ಲಿರ್ಲಿ, y1 ಬರ್ಕೊಂಬಿಡಿ, ಅಂದ್ರೆ dy by dx ಬರ್ಕೊಂಬಿಡಿ. ದಿಸ್ ಇಸ್ ದ ಗಿವನ್ ಈಕ್ವೇಶನ್. ಹೌದಾ? ರೈಟ್? ದಿಸ್ ಇಂಪ್ಲೈಸ್ dy by dx is equal to a, ನೋಡಿ, e power mx ಡಿಫ್ರೆನ್ಶಿಯೇಟ್ ಮಾಡಿದಾಗ m into e power mx ಅಂತ ಬರುತ್ತೆ. ಸರಿ ಇದಲ್ವಾ? Similarly, you differentiate the second term b n e power mx, constant ಆಚೆ ಬಂತು ಅಷ್ಟೇ. Call this as equation number 1. ಹೌದಾ? ಸುಮ್ಮನೆ ಬರ್ದಿಟ್ಕೊಂಡ್ಬಿಡಿ ಸಾಕು. ಈಗ ನಾನು ಮೊದಲೇ ಹೇಳಿದೆ, ಈ ತರಹದ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಬಂದಾಗ ನೀವು ಮಾಡ್ಬೇಕಾಗಿರೋದು d2y by dx square, dy by dx ಎರಡನ್ನು ಬರ್ದ್ಬಿಡೋದು, ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಅಷ್ಟೇ. So d2y by dx square, differentiating the function with respect to x again, right? A m square e power mx ಬರುತ್ತೆ, ಇನ್ನೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡಿದೀರಾ. b n square e power mx ಇರುತ್ತೆ, right? Call this as equation number 2. Now substitute these two terms in LHS of this equation, alva, using 1 and 2 ಅಂತ ಬರೆದ್ಬಿಡಿ. Using equation 1 and 2, okay, you consider LHS, right? ಬಹುಶಃ ಮುಂದಿನ ಪೇಜಲ್ಲಿ ಬರೆಯೋಣ, d2y by dx square minus m plus n dy by dx ಬರೆಯೋಣ. So therefore d2y by dx square minus m plus n dy by dx, ನೋಡಿ ಕ್ವಶನ್ ಏನ್ ಹೇಳ್ತಿದೆ ನೋಡಿ, ಪ್ಲಸ್ mn ಇಂಟು y ಅಂತ ಇದೆ, ಕರೆಕ್ಟ್? ಸೊ ಪ್ಲಸ್ mn ಇಂಟು y ಬರ್ಕೊಳ್ಳಿ. ಸೊ ನಾವು ಮೊದಲೇ ಪ್ಲಾನ್ ಮಾಡಿದ್ವಿ ಈ ಜಾಗದಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂತ. ಸೊ ಈಗ ನಮ್ಮ ಟಾರ್ಗೆಟ್ ಏನಾಗಿದೆ, ಇಲ್ಲಿರುವ ಟರ್ಮ್ಸ್ ಅನ್ನ ಬರೆಯೋದು, dy by dx ಜಾಗದಲ್ಲಿ ಟರ್ಮ್ ಸಬ್ಸ್ಟಿಟ್ಯೂಟ್ ಮಾಡೋದು, ಹಾಗೇನೆ y ಜಾಗದಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು. ವೇಟ್ 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 ಹಲೋ, ನೋಡ್ತಾ ಇದ್ದೀರಲ್ಲ, ನೀವೇನ್ ಮಿಸ್ಟೇಕ್ ಮಾಡ್ತೀರಾ ಗೊತ್ತಾ? ಇದನ್ನ ಈಕ್ವಲ್ ಟು 0 ಅಂತ ಇಲ್ಲೇ ಬರ್ಬಿಟ್ಟಿರ್ತೀರಾ. ನಾನು ಒಬ್ಬ TCHR ಟೀಚರ್, ನನ್ನ ಡ್ಯೂಟಿ ಮಿಸ್ಟೇಕ್ಸ್ ತೋರಿಸೋದು. ಇದು ನಿಮ್ಗೆ ಗೊತ್ತಿಲ್ಲದೆ ನೀವು ಮಾಡುವ ಮಿಸ್ಟೇಕ್. 23 ಸ್ಟೂಡೆಂಟ್ಸ್ ನನ್ನ ಜೊತೆ ಒಮ್ಮೆ ಒಂದು ಬ್ಯಾಚ್ ಅಲ್ಲಿ 99 ತಗೊಂಡಿದ್ರು, ರಿಮೈನಿಂಗ್ 23 ಇನ್ನೊಂದು 23 ಸ್ಟೂಡೆಂಟ್ಸ್ 100 ತಗೊಂಡಿದ್ರು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಹಾಗಾದ್ರೆ ನನಗೆ ಪ್ರಶ್ನೆ ಬರೋದು, ಆ 23 ಯಾಕೆ 100 ತಗೊಳ್ಳಿಲ್ಲ ಅಂತ. ಅವ್ರಿಗೆ ಮಾಡಿದ್ದು ಇಷ್ಟೇನೆ, ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ 99 ಮಾರ್ಕ್ಸ್ ಯಾರಿಗೆ ಬಂದಿರುತ್ತೆ ಅವನ್ನ 1 ಮಾರ್ಕ್ ಕಟ್ ಮಾಡೋದಕ್ಕೆ ಈ ತರದನ್ನ ನೋಡ್ತಾರೆ. ನೀವೆಲ್ಲ LHS ತಗೊಂಡಿದ್ದೀರಾ, ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋದಕ್ಕಿಂತ ಮೊದಲೇನೆ ಈಕ್ವಲ್ ಟು 0 ಅಂತ ಬರೆದ್ಬಿಡ್ತಾ ಇದ್ದೀರಾ. ಇದು ನಾವು ಮಾಡುವಂತಹ ಮಿಸ್ಟೇಕ್. ದಯವಿಟ್ಟು ಮಾಡಬೇಡಿ. ನೀವು ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಡ್ಯೂಟಿ ಬರೀ LHS ಮಾತ್ರ ಬರೆಯೋದು, ನಾವು ಈಕ್ವೇಶನ್ ಬರಿತಾ ಇಲ್ಲ ಅನ್ನೋದು ನಿಮ್ಮ ಗಮನದಲ್ಲಿರಲಿ. ಸೊ ಹಾಗಾದ್ರೆ LHS ಬರ್ದಿದ್ದೀನಿ, ನೇರವಾಗಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಇಲ್ಲಿ d2y by dx ಸ್ಕ್ವೇರ್ ಏನಿತ್ತು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ಇದೆ, ಗಮನಿಸಿ. am ಸ್ಕ್ವೇರ್ e ಪವರ್ mx ಇದೆ, bn ಸ್ಕ್ವೇರ್ ಇದೆ, am ಸ್ಕ್ವೇರ್ e ಪವರ್ mx ಪ್ಲಸ್ bn ಸ್ಕ್ವೇರ್ e ಪವರ್ nx. ಏನದು ಆಸ್ ಇಟ್ ಈಸ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ ಹಿಂದಿನ ಸ್ಟೆಪ್ ಇಂದ ಅಲ್ವಾ, ರೈಟ್? ಮೈನಸ್ m ಪ್ಲಸ್ n ಇಂಟು dy by dx ಏನಿದೆ ನೋಡೋಣ. ಪ್ರೀವಿಯಸ್ ಸ್ಲೈಡ್ ನೋಡಿ, ಇಲ್ಲಿ ಹೀಗೆ ಬರ್ದಿಟ್ಕೊಂಡಿದೀವಿ, am e ಪವರ್ mx bn e ಪವರ್ nx.
ಕರೆಕ್ಟ್ ಇದೆಯಾ? am e power nx, bn e power nx. Substitute ಮಾಡೋಣ. So inside the bracket am e power mx plus bn e power nx ಇದನ್ನ ಬರೆದಿಟ್ಟಿರ್ತೀರಾ, ರೈಟ್? ಪ್ಲಸ್ mn ಇಂಟು y. ವೇಟ್ ಈಗ y ಅಂದ್ರೆ ಏನು ಅದನ್ನ ಕ್ವೆಶ್ಚನ್ ಅದಾಗಲೇ ಕೊಟ್ಬಿಟ್ಟಿರ್ತಾರೆ, ರೈಟ್? ಸೊ ಕ್ವೆಶ್ಚನ್ ಅಲ್ಲಿ ಏನಿದೆ? a e power mx b e power nx ಇದೆ ಅನ್ನಂದ್ರೆ ಪ್ರತಿಯೊಂದು ಸ್ಟೆಪ್ ನಾವು ಗಮನಿಸಿದಾಗ ಒಂದು m ಮತ್ತೆ n ಇಲ್ಲೆಲ್ಲ ಜಾಸ್ತಿ ಆಗಿರೋದನ್ನ ನೋಡ್ತಾ ಇದ್ದೀರಾ. dy by dx ಒಂದು mn ಸೇರ್ಕೊಂಡಿದೆ, d2y by dx ಸ್ಕ್ವೇರ್ ಇನ್ನೊಂದು mn ಸೇರಿದೆ ಅಷ್ಟೇ ಅಲ್ವಾ? ಆ ಪ್ಯಾಟರ್ನ್ ಗಮನಿಸಿ. ಸೊ ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಆನ್ಸರ್ಸ್ ಎಷ್ಟೊಂದು ಬರೀ ನೆನಪಿದ್ಬಿಡುತ್ತೆ ಅಲ್ವಾ? ಸೊ ಇಲ್ಲಿ ನಾವಿವಾಗ ಎ ಇಂಟು ಇ ಪವರ್ mx ಅಂತ ಬರಿಬೇಕಾಗಿದೆ. ಬರೆಯೋಣ. ಎ ಇಂಟು ಇ ಪವರ್ mx, ರೈಟ್? ಪ್ಲಸ್ ಬಿ ಇಂಟು ಇ ಪವರ್ nx ಕ್ಲೋಸ್ ಮಾಡೋಣ, ವಿಚ್ ಇಸ್ ಈಕ್ವಲ್ ಟು ನಾವು ಬರಿಬೇಕಾಗಿರೋದು, ಇದನ್ನ ಸಾಲ್ವ್ ಮಾಡ್ಬೇಕಾಗಿರೋದು, ರೈಟ್? ಇದೆಲ್ಲ ಸಿಂಪ್ಲಿಫೈ ಆದಾಗ ಏನ್ ಆನ್ಸರ್ ಬರುತ್ತೆ ಅನ್ನೋದು ನಮಗೆ ಗೊತ್ತಿದೆ, ರೈಟ್? ಸೊ ಆ ಆನ್ಸರ್ ಅನ್ನ ನಾನು ಇವಾಗ ಕೊನೆಯ ಸ್ಟೆಪ್ ಅಲ್ಲಿ ಬರಿಬೇಕು, ಆಗ್ಬೋದಾ? ಸೊ ಲಾಸ್ಟ್ ಸ್ಟೆಪ್ 0 ಅಂತ ನಾವು ತೋರಿಸಬೇಕಾಗಿದೆ ಅಷ್ಟೇ. ಲೆಟ್ ಅಸ್ ಸೇ ಯು ಹ್ಯಾವ್ ಗಾಟ್ ಓನ್ಲಿ 5 minutes. ನಿಮ್ಮ ಫೈನಲ್ ಎಕ್ಸಾಮ್ ಪೇಪರ್ ಅಲ್ಲಿ ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಲಾಸ್ಟ್ 5 minutes ಅಟೆಂಡ್ ಮಾಡ್ತಿದ್ದೀರಾ, ನೀವು ಇದನ್ನೆಲ್ಲ ಎಕ್ಸ್ಪಾಂಡ್ ಮಾಡಿ ಸಾಲ್ವ್ ಮಾಡ್ತೀರಾ. ಹಲೋ, ಎಕ್ಸಾಮಿನೇಷನ್ ಅಲ್ಲಿ ಫೈನಲ್ ಆನ್ಸರ್ ಮೊದಲೇ ಗೊತ್ತಿದ್ರೆ ಇವುಗಳನ್ನೆಲ್ಲ ಸುಮ್ಮನೆ ಮಲ್ಟಿಪ್ಲೈ ಮಾಡಿಡಿ, ಎಲ್ಲವೂ ಕ್ಯಾನ್ಸಲ್ ಆಗಿದೆ ಅಂತ ತೋರಿಸಿ ಅಷ್ಟೇ, ರೈಟ್? ಸೊ ಮೈನಸ್ m ಇಂಟು am ಅಂದ್ರೆ am ಸ್ಕ್ವೇರ್ ಆಗ್ಬಿಡ್ತು ಇ ಪವರ್ mx, ರೈಟ್? ಸೊ ಇದೇ m ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಮೈನಸ್ ಬಿ mn ಇ ಪವರ್ nx ಅಂತ ಬರ್ಕೊಳ್ಳಿ. ಹಾಗೆ n ಇಂದ ಮಲ್ಟಿಪ್ಲೈ ಮಾಡಿ, n ಇಂದ ಮಲ್ಟಿಪ್ಲೈ ಮಾಡಿದಾಗ ಏನ್ ಕಾಣಿಸ್ತು ಬರೆಯೋಣ. ಸೊ ದಿಸ್ ಇಸ್ ಈಕ್ವಲ್ ಟು ಸಾರಿ ಮೈನಸ್ ಬಿ mn ಇ ಪವರ್ nx, right? amn, that is minus a mn e power mx minus b n square e power nx plus ಇಲ್ಲೆಲ್ಲ ಮಲ್ಟಿಪ್ಲೈ ಮಾಡಿರ್ತೀರಾ, amn e power mx plus bmn e power nx. ಸೊ ಇಲ್ಲಿ ಕನ್ಫ್ಯೂಷನ್ಗೆ ಯಾವುದೇ ಅವಕಾಶನೇ ಇಲ್ಲ, ನೀವು ಬಹಳ ಆರಾಮವಾಗಿ ಸಾಲ್ವ್ ಮಾಡ್ತಾ ಇರ್ತೀರಾ ಅಲ್ವಾ? ಆ ಟರ್ಮ್ಸ್ ಅನ್ನ ಹಾಗೆ ಮಲ್ಟಿಪ್ಲೈ ಮಾಡಿ ಬರ್ದಿಡೋದು. ಡೋಂಟ್ ಸರ್ಚ್ ಫಾರ್ ದೋಸ್ ಟರ್ಮ್ಸ್ ಟು ಕ್ಯಾನ್ಸಲ್. ಹುಡುಕಾಡ್ತಾ ಇರಬೇಡಿ, ಎಲ್ಲವೂ ಹೇಗಿದ್ರು ಕ್ಯಾನ್ಸಲ್ ಆಗ್ಲೇಬೇಕಲ್ವಾ? ಸೊ ಎಲ್ಲವೂ ಕ್ಯಾನ್ಸಲ್ ಆಗಿದೆ ಅಂತ ತೋರಿಸಿ ಆನ್ಸರ್ ಅನ್ನ 0 ಅಂತ ಬರ್ದ್ಬಿಡಿ, ಹೆನ್ಸ್ ದ ಪ್ರೂಫ್. ನೀವು ಇದಕ್ಕೂ ಕೂಡ ವಿದಿನ್ 4 minutes ಆನ್ಸರ್ ಅನ್ನ ಬರಿತಾ ಇರ್ತೀರಾ. So use this trick, right? Just differentiate twice. First find dy by dx, then find d2y by dx square using 1 and 2, right? You substitute these two terms in the LHS of the given problem, right? Substitute for y also, and one step ನೀವು ಬರೆಯೋದು, ಮಲ್ಟಿಪ್ಲೈ ಮಾಡಿಟ್ಬಿಡಿ, ಎಲ್ಲ ಕ್ಯಾನ್ಸಲ್ ಆಗುತ್ತೆ, 0 ಅಂತ ತೋರಿಸ್ಬಿಡಿ, ಅಲ್ಲಿಗೆ ಫೈನಲ್ ಆನ್ಸರ್ ಬಂತು. ಇದೇ ಪ್ಯಾಟರ್ನ್ ಅಲ್ಲಿ ಇನ್ನೊಂದು ಕ್ವಶನ್ ಇದೆ, ಅದನ್ನೀಗ ನೀವು ಸಾಲ್ವ್ ಮಾಡ್ಕೊಳ್ಳಿ.